ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಗೃಹಿಣಿಯರು ಈ ಪಾಲನೆ ಮಾಡಿದ್ರಂತೆ ಪ್ರತಿ ಶುಕ್ರವಾರ ನಾನು ಹೇಳಿದ ಹಾಗೆ ಮಾಡಿದರೆ ಉಂಟಲ್ಲ, ನಿಮಗೆ ಹಣದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಹೇಳ್ತೀರಲ್ಲ, ಆ ಹಣದ ಸಮಸ್ಯೆ 100% ಸರಿಯಾಗುತ್ತೆ ಆಯ್ತಾ. ನೋಡಿ, ನಾನು ಶುಕ್ರವಾರ ದಿವಸ ಎಂತ ಮಾಡಬೇಕು ಅಂತ ನೋಡಿ ಇಲ್ಲಿ ಬರೆದಿಟ್ಕೊಂಡಿದ್ದೇನೆ. ನೋಡಿ, ಪ್ರತಿಯೊಂದು ಕೂಡ ಇಲ್ಲಿ ಬರೆದಿಟ್ಕೊಂಡಿದ್ದೇನೆ. ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಕೂಡ ತುಂಬ ಕಷ್ಟಪಟ್ಟು ಅನುಭವಿಸಿದ್ದೇನೆ ಅಂತ ಹೇಳ್ಕೊಂಡು ಹೇಳಿದ್ದೇನಲ್ಲ. ನನ್ನ ಹತ್ರ ಎಂತ ಸಹ ಇರಲಿಲ್ಲ. ಅಂದರೆ ಮುಂಚೆ ಇತ್ತು. ಆಮೇಲೆ ಎಂತಾಯಿತು ಅಂತ ಹೇಳಿದರೆ, ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಮಗೆ ಅಂದರೆ ಮುಂಚೆ ನಮಗೆ ಅದೆಲ್ಲ ಹಣ ಸ್ವಲ್ಪ ಉಳಿತಾಯ ಮಾಡಬೇಕು, ಅದೆಲ್ಲ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ ಆಯಿತಾ. ಇವತ್ತು ಸಂಬಳ ಬಂದಿದ್ದು ಯಾರಿಗೆಲ್ಲ ಕೊಡಬೇಕು ಅವರಿಗೆಲ್ಲ ಪಟ ಕೊಡೋದು, ಆಮೇಲೆ ಉಳಿದಿದ್ದೆಲ್ಲ ಚಂದ ಮಾಡಿ ತಿನ್ನೋದು, ತಿರುಗುವುದು, ಗಮ್ಮತ್ತು ಮಾಡೋದು, ಹೀಗೆ ಮಾಡ್ತಾ ಇದ್ವಿ. ಆ ಕಾರಣಕ್ಕೆ ನಮಗೆ ಕಷ್ಟ ಬಂದಿದ್ದು ಬಿಟ್ಟರೆ, ಅಂದರೆ ನಮಗೆ ಆ ಲಾಕ್ಡೌನ್ ಟೈಮಲ್ಲಿ ಹಣ ಇರಲಿಲ್ಲ. ಹಣ ಇರದೇ ಇರುವ ಕಾರಣಕ್ಕೆ ನಮ್ಮದು ಇಡುವ ಚಿನ್ನ ಗಿನ್ನ ಮತ್ತು ಆರೋಗ್ಯದ ಸಮಸ್ಯೆ ಕೂಡ ಬಂದ ಕಾರಣಕ್ಕೆ ಎಲ್ಲ ಕೂಡ ಹೋಗಿ ಉಂಟಲ್ಲ. ಲಾಸ್ಟ್ ಮಾಂಗಲ್ಯ ಚೈನ್ ಕೂಡ ನನ್ನ ಹತ್ರ ಇರಲಿಲ್ಲ. ಅದನ್ನು ಕೂಡ ನಾವು ಬ್ಯಾಂಕಲ್ಲಿ ಇರುವ ಪರಿಸ್ಥಿತಿ ಬಂದಿತ್ತು. ಆ ಕಾರಣಕ್ಕೆ ಹೇಳಿದ್ದು, ತುಂಬ ಜನರಿಗೆ ಈ ಥರ ಸಮಸ್ಯೆ ಇರಬಹುದು ಆಯಿತಾ. ನನ್ನ ವಿಡಿಯೋ ನೋಡ್ತಾ ಇರುವವರಿಗೆ ಅಂದರೆ ಮುಂಚೆ ಇದ್ದು ಒಂದೇ ಸಲ ಆಮೇಲೆ ಈ ಥರ ಕಷ್ಟ ಅನುಭವಿಸೋರು, ಇಲ್ಲದಿದ್ದರೆ ಮುಂಚೆಯಿಂದನೂ ಕಷ್ಟನೇ ಅನುಭವಿಸ್ಕೊಂಡು ಬಂದಿರೋರು, ಆ ಥರದ್ದೆಲ್ಲ ಇರಬಹುದು ಆಯಿತಾ. ನಾವು ಎಣಿಸ್ತೇವೆ ಏನಂತ ಹೇಳಿದ್ರೆ, ನಾವು ಈ ಮನೆಗೆ ಬಂದಿದ್ದು, ಈ ಮನೆಯದು ವಾಸ್ತು ಸರಿ ಇಲ್ಲ ಇರಬೇಕು, ಆ ಕಾರಣಕ್ಕೆ ಹೀಗೆ ಆಗಿದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇವೆ. ಆದರೆ ನಿಮಗೆ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ 100% ವಾಸ್ತು ಇರುವುದು ಎಲ್ಲಿ ಕೂಡ ಸಿಗುವುದಿಲ್ಲ. ಯಾವುದಾದ್ರೂ ಒಂದು ಕೂಡ ಆದರೂ ತೊಂದರೆ ಇರ್ತದೆ. ಅದನ್ನೇ ನಾವು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇಲ್ಲಿ ಬರೆದಿದ್ದೇನೆ. ನೋಡಿ, ನಾನು ಅಂದರೆ ಗುರುಗಳಿಂದ ಮಾಹಿತಿ ತಿಳಿದುಕೊಂಡು ಬರ್ಕೊಂಡಿದ್ದೇನೆ. ಇದನ್ನು ನಾನು ಕೂಡ ಪಾಲನೆ ಮಾಡ್ತೇನೆ. ಈಗ ಕೂಡ ನಾನು ಪಾಲನೆ ಮಾಡ್ತಾ ಇದ್ದೇನೆ ಇದನ್ನು. ಆದ ಕಾರಣಕ್ಕೆ ನಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ನೀವು ಕೂಡ ಇದನ್ನು ಮಾಡಿ ಅಂತ ಹೇಳ್ಕೊಂಡು ಹೇಳೋದು. ಜಾಸ್ತಿ ತಡ ಮಾಡೋದಿಲ್ಲ ನಾನು ಆಯಿತಾ. ನೀವು ಶುಕ್ರವಾರ ಬೆಳಿಗ್ಗೆಯಿಂದ ಸಾಯಂಕಾಲ, ಬೆಳಿಗ್ಗೆ ಎದ್ದ ಕೂಡಲೆಯಿಂದ ಸಾಯಂಕಾಲ ತನಕ ಎಂತ ಮಾಡಬೇಕು ಅಂತ ಹೇಳಿಕೊಡ್ತೇನೆ. ನೋಡಿ, ನಾನು 5 ಟಿಪ್ಸ್ ಬರೆದಿಟ್ಟಿದ್ದೇನೆ. ನೋಡಿ, ಇದನ್ನು ನೀವು ಮಾಡಿದರೆ ನಿಮ್ಮದು 100% ನಿಮ್ಮ ಜೀವನ ಮುಂದೆ ಬರ್ತದೆ. ಅಂದರೆ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಿಮಗೆ ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣ ಆಶೀರ್ವಾದ ಸಿಕ್ಕಿ ನಿಮಗೆ ಜೀವನ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ. ಇವಾಗ ಮೊದಲನೇದೇನಂತ ಹೇಳಿದರೆ, ಶುಕ್ರವಾರ ದಿವಸ ಬೆಳಿಗ್ಗೆ ಆಯಿತಾ, ನೀವು ಉಂಟಲ್ಲ ಬೆಳಿಗ್ಗೆ ಕೆಲವರು ಬೇಗನೆ ತಲೆ ಸ್ನಾನ ಎಲ್ಲ ಮಾಡಿ ಉಂಟಲ್ಲ ದೇವರಿಗೆ ದೀಪ ಇಡುವ ಅಭ್ಯಾಸ ಇರ್ತದೆ. ಆದರೆ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನನಗೆ ಉಂಟಲ್ಲ ದೇವರ ಎದುರುಗಡೆ ಕೂತ್ಕೊಂಡ್ರೆ ಬರೇ ದೇವರದ್ದು ಮಾತ್ರ ಜ್ಞಾನ ಮಾಡಬೇಕು, ಬಿಟ್ಟರೆ ಬೇರೆ ಎಲ್ಲ ತಲೆಗೆ ಬಂದರೆ ಉಂಟಲ್ಲ ನನಗೆ ಅದು ದೇವರಿಗೆ ನಾವು ಜ್ಞಾನ ಮಾಡಿದ್ದುಂಟಲ್ಲ, ಅಂದರೆ ದೇವರ ಹತ್ರ ನಾವು ಬೇಡಿಕೊಂಡಿದ್ದು ದೇವರಿಗೆ ಕೇಳಿಸಲಿಲ್ಲ ಅಂತ ಹೇಳ್ಕೊಂಡು ನನ್ನ ಅನುಭವ. ಆದ ಕಾರಣಕ್ಕೆ ನಾನೆಂತ ಮಾಡ್ತೇನೆ ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಹೋಗೋದಿಲ್ಲ ಶುಕ್ರವಾರ. ನಾನಕ್ಕೆ ಹಾಗೆ ಮಾಡ್ತೇನೆ ಅಂತ ಹೇಳಿದರೆ, ನನಗೆ ಎಂತ ಆಗ್ತದೆ ಅಂತ ಹೇಳಿದರೆ, ಇಬ್ಬರು ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಬೇಕು, ನಮಗೆ ಕೂಡ ತಿಂಡಿ ಎಲ್ಲ ರೆಡಿ ಮಾಡಬೇಕು, ಎಲ್ಲ ಸಹ ಮಾಡಬೇಕಲ್ಲ. ನಾವು ದೇವರಿಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಉಂಟಲ್ಲ ದೇವರದ್ದು ಪೂಜೆಗಿಂತ ಈಗ ಮಕ್ಕಳಿಗೆ ಈಗ ಟೈಮ್ ಆಯ್ತೇನೋ ಬಾಕ್ಸ್ಗೆ ರೆಡಿ ಮಾಡಬೇಕು, ಮಕ್ಕಳಿಗೆ ರೆಡಿ ಮಾಡಬೇಕು, ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಸ್ಕೂಲ್ಗೆ ಕಳಿಸ್ಬೇಕು, ಅದೆಲ್ಲ ನಮ್ಮ ತಲೆಯಲ್ಲಿ ಕಿರಿಕಿರಿ ಇರ್ತದೆ. ಆ ಕಾರಣಕ್ಕೆ ಆ ಕಿರಿಕಿರಿಯಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದದ್ದು ಪ್ರಾರ್ಥನೆ ಸಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೋಸ್ಕರ ಆಯಿತಾ ನಾನೆಂತ ಮಾಡ್ತೇನೆ ಅಂತ ಹೇಳಿದರೆ, ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಬಂದ ನಂತರ ನಾನು ಪೂಜೆಗಳೆಲ್ಲ ಮಾಡೋದು. ನೀವು ಕೂಡ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳೋದಿಲ್ಲ. ಯಾಕಂತ ಹೇಳಿದರೆ, ಕೆಲವರು ಮನೆಯಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಮಾಡ್ತಾರೆ. ಅಂದರೆ ಮನೆಯಲ್ಲಿ ಒಬ್ಬ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಯಾರಾದರೂ ಜನ ಇರ್ತಾರಲ್ಲ, ಆ ಕಾರಣಕ್ಕೆ ನೀವು ಶುಕ್ರವಾರ ದಿವಸ ಬೆಳಿಗ್ಗೆ ಎಂತ ಮಾಡಬೇಕು ಅಂತ ಹೇಳಿದರೆ, ನೀವು ಇದು ನೆಲವರಿಸಬೇಕು ಆಯಿತಾ. ಫಸ್ಟು ನೀವು ದೇವರ ಪೂಜೆ ಮಾಡೋಕ್ಕಿಂತ ಮುಂಚೆ, ಸ್ನಾನ ಮಾಡೋಕ್ಕಿಂತ ಮುಂಚೆ ಇಡೀ ಮನೆ ನೆಲವರಿಸಬೇಕು. ಅದು ನೆಲವರಿಸಬೇಕು. ಆ ನೀರಿಗೆ ಉಂಟಲ್ಲ, ನೆಲವರಿಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಆಯಿತಾ, ಮತ್ತು ಹುಡಿ ಉಪ್ಪು ಆಗೋದಿಲ್ಲ, ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಶಿನ ಆಯಿತಾ. ತುಂಬ ಅರಶಿನ ಹಾಕ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ಅರಶಿನ ಮತ್ತು ಕಲ್ಲುಪ್ಪು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಅದು ಕರಗಬೇಕು ಆಯಿತಾ. ಕರಗಿ ಆದ ನಂತರ ಏನು ಮಾಡಿ ಅಂತ ಹೇಳಿದರೆ, ಮನೆಯ ಮೂಲೆಯಲ್ಲಿ ಕೂಡ ಆಯಿತಾ, ನೀವು ಮಂಚದ ಕೆಳಗೆ ಎಂತಾದರೂ ಇಟ್ಟಿದ್ರೆ ಉಂಟಲ್ಲ ದಯವಿಟ್ಟು ತೆಗೀರಿ. ಮಂಚದ ಕೆಳಗೆ ಎಂತ ಸಹ ಇಡಲಿಕ್ಕೆ ಹೋಗಬೇಡಿ. ಪ್ರತಿ ಎಲ್ಲ ದಿಕ್ಕಲ್ಲೂ ಕೂಡ ಬೀರು ಇದು ಕೆಳಗಡೆ ಕೂಡ ಆಯಿತಾ, ಬೀರು ಉಂಟಲ್ಲ ಅದರದ್ದು ಕೆಳಗಡೆ ಮತ್ತು ಆ ಸಂಧಿ ಎಲ್ಲಿ ಕೂಡ ನೀವು ಬಿಡದೆ ಪ್ರತಿ ಒಂದು ದಿಕ್ಕಲ್ಲಿ ಕೂಡ ಚೆಂದ ಮಾಡಿಕೊಂಡು ಒರೆಸ್ಕೊಂಡು ಬನ್ನಿ. ಒರೆಸಿ ಆದ ನಂತರ ಎಂತ ಮಾಡಿ ಅಂತ ಹೇಳಿದರೆ, ನೀವು ಸ್ನಾನ ಮಾಡಲಿಕ್ಕೆ ಹೋಗುವಾಗ ಎಂತ ಮಾಡಬೇಕು ಅಂತ ಹೇಳಿದರೆ, ನೀವು ಸ್ನಾನ ಮಾಡುವಾಗ ಶುಕ್ರವಾರ ದಿವಸ ತಲೆ ಸ್ನಾನ ಮಾಡಲೇಬೇಕು ಆಯಿತಾ. ನೀವು ಬೇರೆ ದಿವಸ ತಲೆ ಸ್ನಾನ ಮಾಡ್ತೀರಾ ಬಿಡ್ತೀರಾ ನಮಗೆ ನಾನು ಅದು ಕೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾದ್ರೆ ಶುಕ್ರವಾರ ತಲೆ ಸ್ನಾನ ಮಾಡಲೇಬೇಕು. ಸ್ನಾನ ಮಾಡುವ ನೀರಿಗೆ ಎಂತ ಮಾಡಿ ಅಂತ ಹೇಳಿದರೆ, ಸ್ವಲ್ಪ ಅರಶಿನವನ್ನು ಹಾಕಿ ಉಂಟಲ್ಲ ಆ ನೀರಿನಿಂದ ಸ್ನಾನ ಮಾಡಿ. ಆ ನೀರಿಂದ ಸ್ನಾನ ಮಾಡಿ ನೀವು ಹೊರಗಡೆ ಬರುವಾಗ, ಅಂದರೆ ಸ್ನಾನ ಎಲ್ಲ ಆದ ನಂತರ ಉಂಟಲ್ಲ
ಹೊರಗಡೆ ಬರುವಾಗ ತಲೆಗೆ ಕಟ್ಟಿರ್ತಿರಲ್ಲ, ಆ ಕಟ್ಟಿಕೊಂಡು ಪೂಜೆ ಮಾಡಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆಗೆ ಟವಲನ್ನು ಕಟ್ಕೊಂಡು ಪೂಜೆ ಮಾಡಿದರೆ ದೇವರಿಗೆ ಇಷ್ಟ ಆಗೋದಿಲ್ಲ. ಆ ಕಾರಣಕ್ಕೆ ಕೂದಲು ಒಣಗಲಿಕ್ಕೆ ಬಿಡಿ ಆಯಿತಾ. ನೀವು ಅಷ್ಟರೊಳಗೆ ಎಂತ ಮಾಡಬಹುದು ಅಂತ ಹೇಳಿದ್ರೆ, ಜಸ್ಟ್ ಒಂದು ಹೀಗೆ ಕ್ಲಿಪ್ ಹಾಕಿ ಆದರೂ ಕೂಡ ಬಿಡ್ಬೋದಲ್ವಾ. ಕೂದಲಿಂದ ನೀರು ಇಳಿತಾ ಇರಬಾರ್ದು, ಅದು ಕೂಡ ನೆನ್ಪಿಟ್ಕೊಳ್ಬೇಕು. ನಿಮ್ಮ ತಲೆಯಲ್ಲಿರುವ ಕೂದಲು ಉಂಟಲ್ಲ, ಅದು ನೆಲಕ್ಕೆಲ್ಲ ಕೂದಲಲ್ಲಿರುವ ನೀರುಂಟಲ್ಲ, ಅದು ನೆಲಕ್ಕೆಲ್ಲ ಬೀಳ್ತಾ ಹೋಗಬಾರ್ದು ಆಯಿತಾ. ಚಂದ ಮಾಡಿ ಒರೆಸ್ಕೊಂಡು ಆಮೇಲೆ ಹೊರಗಡೆ ಬನ್ನಿ, ಆ ಕೂದಲಿಂದ ನೀರು ಕೆಳಗೆ ಬೀಳದೆ ಇದ್ದ ಹಾಗೆ. ಆಮೇಲೆ ಒಂದು ಜಸ್ಟ್ ಕ್ಲಿಪ್ ಹಾಕಿ ಆಮೇಲೆ ಏನು ಮಾಡಬೇಕು ಅಂದರೆ ಹೊಸ್ತಿಲು ಬರೀಲಿಕ್ಕೆ ಹೋಗಬೇಕು. ಹೊಸ್ತಿಲು ಬರೀಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಎಂತ ಮಾಡಿ ಅಂತ ಹೇಳಿದರೆ, ವಿಷ್ಣು ಸಹಸ್ರನಾಮ ಹಾಕಿ ಆಯಿತಾ. ನಿಮಗೆ ಆರಾಮಾಗಿ ಯೂಟ್ಯೂಬಲ್ಲಿ ವಿಷ್ಣು ಸಹಸ್ರನಾಮ ಸಿಗ್ತದೆ ಆಯಿತಾ. ಅದು ಕೂಡ ಕಮೆಂಟ್ ಮಾಡ್ತಾರೆ ಯಾವ ವಿಷ್ಣು ಸಹಸ್ರನಾಮ ಕೇಳಬೇಕು ಅಂತ. ನಾನು ಎಣಿಸ್ಕೊಳ್ಳೋದು ವಿಷ್ಣು ಸಹಸ್ರನಾಮದಲ್ಲಿ ಬೇರೆ ಬೇರೆ ಥರ ಇಲ್ಲ ಆಯಿತಾ. ಎಲ್ಲ ವಿಷ್ಣು ಸಹಸ್ರನಾಮ ಒಂದೇ, ಆದರೆ ಹೇಳುವವರು ಮಾತ್ರ ಬೇರೆ ಬೇರೆ ಆಗಿರ್ತಾರೆ. ಬಿಟ್ಟರೆ ವಿಷ್ಣು ಸಹಸ್ರನಾಮದಲ್ಲಿ ಅವರು ಒಂದು ಥರ ಹೇಳೋದು, ಇವರು ಒಂದು ಥರ ಹೇಳೋದಿಲ್ಲ, ಎಲ್ಲರೂ ಒಂದೇ ಥರನೇ ಹೇಳೋದು. ಆದರೆ ಅವ್ರದ್ದು ವಾಯ್ಸ್ ಮಾತ್ರ ಚೇಂಜ್ ಆಗಿರ್ತದೆ. ನನಗೆ ಅದು ನಾನು ಎಣಿಸ್ಕೊಳ್ತಿದ್ದೆ, ಅದು ಕೂಡ ಕೇಳ್ತಾರಲ್ಲ ಯಾವ ವಿಷ್ಣು ಸಹಸ್ರನಾಮ ಕೇಳಬೇಕು ಅಂತ ಹೇಳ್ಕೊಂಡು. ಯಾವುದು ಬೇಕಾದರೆ ಹಾಕ್ಕೊಳ್ಳಿ ಆಯಿತಾ, ಯಾರ್ದು ವಾಯ್ಸ್ ಬೇಕಾದರೂ ಹಾಕ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಒಂದೇ ಆಯಿತಾ, ಮತ್ತು ಬೇರೆ ಬೇರೆ ಇರುವುದಿಲ್ಲ. ನೀವೆಂತ ಮಾಡಿ ಅಂತ ಹೇಳಿದರೆ, ವಿಷ್ಣು ಸಹಸ್ರನಾಮವನ್ನು ಹಾಕ್ಕೊಂಡು ಹೊಸ್ತಿಲು ಬರಲಿಕ್ಕೆ ಹೋಗಿ. ಹೊಸ್ತಿಲು ಬರಲಿಕ್ಕೆ ಹೋಗುವಾಗ ಉಂಟು, ನೀವು ನಿಮ್ಮ ಕಡೆಯಲ್ಲಿ ನಿಮ್ಮ ಶಾಸ್ತ್ರದ ಪ್ರಕಾರ ಯಾವ ಥರ ಹೊಸ್ತಿಲು ಬರುತ್ತೆ ನೋಡಿ. ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಅರಿಶಿನ ಹಾಕುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ಕೆಲವರು ಕುಂಕುಮ ಮತ್ತು ಇಡುವುದು ಅಂತ, ಕೆಲವರಿಗೆಲ್ಲ ಒಬ್ಬೊಬ್ಬರದ್ದು ಒಂದೊಂದು ಶಾಸ್ತ್ರ ಇರ್ತದೆ. ನಿಮಗೆ ಹೇಗೆ ಶಾಸ್ತ್ರ ಉಂಟು ನೋಡಿ ಆ ರೀತಿಯಲ್ಲಿ ಹೊಸ್ತಿಲು ಬರೆಯಿರಿ. ಹೊಸ್ತಿಲು ಬರೆದಾದ ನಂತರ ಎಂತ ಮಾಡಿ ಅಂತ ಹೇಳಿದರೆ, ನಿಮ್ಮ ಮುಖ್ಯ ದ್ವಾರ ಅಂದರೆ ಮೇಯ್ನ್ ಡೋರ್ ಇದೆಯಲ್ವಾ, ಮೇಯ್ನ್ ಡೋರಲ್ಲಿ ಉಂಟಲ್ಲ ಸ್ವಸ್ತಿಕ್ ಚಿಹ್ನೆಯನ್ನು ಅರಶಿನದ್ದು ಉಂಟಲ್ಲ, ಅರಶಿನಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ, ಇದು ಶುಕ್ರವಾರ ದಿವಸ ಮಾಡಲಿಕ್ಕೆ ಹೇಳಿದ್ರು ನಾನು. ಅರಶಿನಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ, ಅದರಲ್ಲಿ ಮಿಕ್ಸ್ ಮಾಡಿ ಚಂದ ಮಾಡಿ, ಆಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬಾಗಿಲಲ್ಲಿ ಬರಿಬೇಕು. ಓಂ ಕೂಡ ಬರಿಬೋದು, ಆದರೆ ಪ್ರತಿಯೊಬ್ಬರು ಹಿಂದೂ ಮನೆಯಲ್ಲಿ ಉಂಟಲ್ಲ, ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ಸ್ವಸ್ತಿಕ್ ಅಂದರೆ ತುಂಬ ಒಳ್ಳೆಯದು ಆಯಿತಾ. ನಿಮ್ಮ ಮನೆಯಲ್ಲಿ ಎಂಥ ಸಹ ದೋಷ ಇದ್ದರೂ ಕೂಡ, ವಾಸ್ತು ದೋಷ ಇದ್ದರೂ ಕೂಡ ಅದು ಬರೆದ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ತುಂಬ ಕೆಟ್ಟದಾಗುವುದಾಗಿದ್ದರೆ ಉಂಟಲ್ಲ, ಅದು ಸಣ್ಣದರಲ್ಲಿ ಆಗಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣಕ್ಕೆ ನೀವು ಒಂದು ದಯವಿಟ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ ಶುಕ್ರವಾರ. ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ, ನೀವು ಹೊಸ್ತಿಲಿಗೆ ಪೂಜೆ ಮಾಡ್ತೀರ ಅಂದರೆ ಇದೆಲ್ಲ ಹಾಕ್ತಿರಲ್ಲ, ಊದಿನ ಕಡ್ಡಿ ಎಲ್ಲ ತೋರಿಸಿರಲ್ಲ, ಅದೇ ರೀತಿಯಲ್ಲಿ ನೀವು ಪ್ರತಿದಿನ ಕೂಡ ಸ್ವಸ್ತಿಕ್ ಚಿಹ್ನೆಗೆ ಕೂಡ ಪೂಜೆ ಮಾಡಬೇಕು. ಅಂದರೆ ಊದಿನ ಕಡ್ಡಿ ತೋರಿಸ್ಬೇಕು. ಯಾಕಂದರೆ ನಮ್ಮ ಮನೆ ರಕ್ಷಣೆ ಮಾಡ್ತಾ ಇರ್ತಾರಲ್ವ, ಆ ಕಾರಣಕ್ಕೆ ಆ ಹೆಸರಿಗೆ ಉಂಟಲ್ಲ, ಅಂದರೆ ಸ್ವಸ್ತಿಕ್ ಚಿಹ್ನೆಗೆ ಅಷ್ಟು ಶಕ್ತಿ ಉಂಟು ಆಯಿತಾ. ನಿಮಗೆ ಎಂಥ ಸಹ ಮಾಟ ಮಂತ್ರ ಮಾಡಿರಲಿ, ಮತ್ತು ನಿಮಗೆ ಕೆಡುಕಾಗದಿದ್ದ ಹಾಗೆ ಮಾಡಿರಲಿ, ಎಂತ ಮಾಡಿದರೂ ಕೂಡ ಅದು ನಿಮ್ಮ ಮನೆ ಮುಖ್ಯ ದ್ವಾರದಿಂದ ಒಳಗೆ ಬರೆದಿದ್ದ ಹಾಗೆ ನೋಡ್ಕೊಳ್ತದೆ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಇಷ್ಟು ದಿವಸ ಬರೆದಿದ್ದರೆ ಇನ್ನು ನಾಳೆಯಿಂದ ಆದರೂ ಸ್ವಸ್ತಿಕ್ ಚಿಹ್ನೆಯನ್ನು ಒಂದು ಬರೆಯಿರಿ ಅಂತ ಹೇಳ್ಕೊಂಡು. ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ, ಮನೆ ಒಳಗಡೆ ಬಂದು ಉಂಟಲ್ಲ, ನೀವು ಮಾಮೂಲಿ ದೇವರಿಗೆ ಎಂತ ಪೂಜೆ ಮಾಡ್ತೀರ ನೋಡಿ ಹಾಗೆ ಪೂಜೆ ಮಾಡಿ, ತುಳಸಿಗೆ ನೀರು ಹಾಕೋದು ಎಂತೆಲ್ಲ ಉಂಟು ನೋಡಿ ನಿಮಗೆ ಮಾಮೂಲಿ ಬೆಳಗಿನ ಪೂಜೆ, ಅದನ್ನೆಲ್ಲ ನೀವು ಹೇಗೆ ಮಾಡ್ತೀರ ನೋಡಿ ಅದೇ ಶಾಸ್ತ್ರದ ಪ್ರಕಾರ ಮಾಡಿ ಮಹಾಲಕ್ಷ್ಮಿ ಪೂಜೆಯನ್ನು. ಮತ್ತು ಸಾಯಂಕಾಲ ಇವಾಗ ನಾನು ಎಂತ ಮಾಡಬೇಕು ಅಂತ ಹೇಳಿಕೊಡ್ತೇನೆ ನೋಡಿ, ಅದನ್ನು ಮಾಡಿದರೆ ಉಂಟಲ್ಲ ನಿಮಗೆ 100%. ಯಾಕಂತ ಹೇಳಿದರೆ ಸಾಯಂಕಾಲದ ಸಮಯದಲ್ಲೇ ಮಹಾಲಕ್ಷ್ಮಿ ಉಂಟಲ್ಲ ನಾರಾಯಣನ ಜೊತೆಗೆ ಎಲ್ಲರ ಮನೆಗೆ ಬರ್ತಾ ಇರ್ತಾರೆ, ಅಂದರೆ ಭೂಮಿ ಮೇಲೆ ಬರ್ತಾ ಇರ್ತಾರೆ. ಆ ಮಹಾಲಕ್ಷ್ಮಿಗೆ ಯಾರ ಮನೆ ಇಷ್ಟ ಆಗಿದೆ ನೋಡಿ ಅಂತಹ ಮನೆ ಒಳಗಡೆ ಮಾತ್ರ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾರೆ. ಬಿಟ್ಟರೆ ನಿಮ್ಮ ಮನೆ ದೊಡ್ಡ ಮನೆ ಅಥವಾ ನಿಮ್ಮದು ದೊಡ್ಡ ಇದು ನಿಮ್ಮ ಮನೆ ಎದುರುಗಡೆ ಅದು ಉಂಟು ಇದು ಉಂಟು ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಬರೋದಿಲ್ಲ ಆಯಿತಾ. ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ಆ ಸಾಯಂಕಾಲ ಸಮಯ ನಾನು ಹೇಳಿದೆ ನೋಡಿ, ಮಧ್ಯಾಹ್ನದ ಸಮಯದಲ್ಲಿ ನೀವು ಎಂತ ಬೇಕಾದರೂ ಹೇಗೆ ಬೇಕಾದರೂ ಪೂಜೆ ಮಾಡಿ. ಸಾಯಂಕಾಲ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲ, ಬೆಳಿಗ್ಗಿನ ಸಮಯದಲ್ಲಿ ಹೇಗೆ ಬೇಕಾದರೂ ಮಹಾಲಕ್ಷ್ಮಿ ಪೂಜೆ ಮಾಡಿ. ಆದರೆ ಸಾಯಂಕಾಲ ಸಮಯದಲ್ಲಿ ನಾನು ಹೇಳಿದ ರೀತಿಯಲ್ಲೇ ಪೂಜೆ ಮಾಡಿ. ಹೊಸ್ತಿಲ ಬಾಗಿಲಲ್ಲಿ ಅಥವಾ ಬಾಗಿಲ ಹತ್ರ ಆಚೆ ಈಚೆ ಚಪ್ಪಲಿ ಇದ್ರೆ ಉಂಟಲ್ಲ, ಫಸ್ಟು ಚಪ್ಪಲಿಯನ್ನೆಲ್ಲ ತೆಗೀರಿ ಆಯಿತಾ. ಫಸ್ಟು ಚಪ್ಪಲಿ ಒಂದು ಇಡಲಿಕ್ಕೆ ಹೋಗಬೇಡಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನಾನು ಹೇಳಿಕೊಟ್ಟಿದ್ದೆ ಒಂದು ಸಲ ಏನಂತ ಹೇಳಿದರೆ, ಮಾರ್ವಾಡಿಗಳದ್ದು ತಂಬಿಗೆಯಲ್ಲಿ ನೀರಿಟ್ಟಿರ್ತಾರೆ, ಅದು ಮಹಾಲಕ್ಷ್ಮಿಯ ಪಾದ ತೊಳಿಲಿಕ್ಕೆ ಅಂತ. ಅದನ್ನು ಸೇಮ್ ನಾನು ಕೂಡ ಪಾಲನೆ ಮಾಡ್ತೇನೆ. ಏನು ಮಾಡ್ತೇನೆ ಅಂತ ಹೇಳಿದರೆ, ಆ ನೀರನ್ನು ತಗೊಂಡು ಹೋಗಿ ಬಾಗಿಲಿಗೆ ಹಾಕ್ತೇನೆ ಆಯಿತಾ. ಬಾಗಿಲಿಗೆ ಹಾಕ್ತೇನೆ. ಯಾವ ಕಾರಣಕ್ಕೂ ಕೂಡ ಉಂಟಲ್ಲ ಮಹಾಲಕ್ಷ್ಮಿ ಒಬ್ಬಳೆ ಮನೆ ಒಳಗೆ ಬರುವುದಿಲ್ಲ ಆಯಿತಾ. ನೀವು ಎಷ್ಟು
ಎಷ್ಟು ಕರೆದ್ರೂ ಕೂಡ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಬಾ, ಮಹಾಲಕ್ಷ್ಮಿ ಬಾ, ಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಹೇಳ್ಕೊಂಡು ಎಷ್ಟು ಹಾಡು ಹೇಳಿದ್ರು ಕೂಡ, ಎಂತ ಮಾಡಿದ್ರು ಕೂಡ ಲಕ್ಷ್ಮಿಯನ್ನು ಒಬ್ಬರನ್ನೇ ಕರೆದ್ರೆ ಲಕ್ಷ್ಮಿ ಬರೋದೇ ಇಲ್ಲ. ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬನ್ನಿ ಅಂತ ಕರೆದ್ರೆ ಮಾತ್ರ ಮಹಾಲಕ್ಷ್ಮಿ ಬರ್ತಾಳೆ. ಬಿಟ್ರೆ ಲಕ್ಷ್ಮಿ ನಾವು ಗಂಟೆಗಟ್ಟಲೆ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿದ್ರೆ ಬರುವುದೇ ಇಲ್ಲ ಲಕ್ಷ್ಮಿ, ಆಯ್ತಾ. ಯಾವತ್ತೂ ಗಂಡನನ್ನು ಬಿಟ್ಟು ಹೆಂಡತಿ ಬರುವುದಿಲ್ಲ. ನಾವು ಮನುಷ್ಯರು ಬೇಕಾದರೆ ಹೋಗ್ಬೋದು, ಆಯ್ತಾ, ಗಂಡನನ್ನು ಬಿಟ್ಟು ಹೆಣ್ಣು ಮಕ್ಕಳು ಒಬ್ಬರೇ ಹೋಗ್ಬೋದು. ಆದರೆ ಮಹಾಲಕ್ಷ್ಮಿ ಯಾವತ್ತೂ ಗಂಡನನ್ನು ಬಿಟ್ಟು ನಿಮ್ಮ ಮನೆಗೆ ಬರುವುದಿಲ್ಲ. ಆ ಕಾರಣಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ, ನಾನು ಹೇಳಿದೆ ನೋಡಿ, ಹಾಗೆ ಹೊಸ್ತಿಲಿಗೆ ಸ್ವಲ್ಪ ನೀರು ಹಾಕಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ, ವಿಷ್ಣುವಿಗೆ ಉಂಟಲ್ಲ ಅರಶಿನದ ಬಣ್ಣದ ಹೂವು ಅಂದರೆ ಇಷ್ಟ, ಆಯಿತಾ. ನಿಮಗೆ ವಿಷ್ಣುವಿಗೆ ಅರಶಿನ ಬಣ್ಣದ ಹೂವು ಇಷ್ಟ, ಮಹಾಲಕ್ಷ್ಮಿಗೆ ಉಂಟಲ್ಲ ಇದು ಕೆಂಪು ಬಣ್ಣದ ಹೂವು ಇಷ್ಟ. ನೀವು ಕಾರಣಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ 5 ಉಂಟಲ್ಲ ಹೂ ತಗೊಳ್ಳಿ, ಆಯಿತಾ. ನಮ್ಮ ನಾರ್ತ್ ಇಂಡಿಯನವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ 5 ಉಂಟಲ್ಲ ಚೆಂಡು ಹೂವನ್ನು ಇಡ್ತಾರೆ. ಅಂದರೆ ಚೆಂಡು ಹೂವು ಮಾರಿಗೋಲ್ಡ್ ಅಂತ ಹೇಳ್ತಾರೆ ನೋಡಿ, ಆ ಹೂವನ್ನು ಇಡ್ತಾರೆ, ಆಯಿತಾ. ನಾವು ಚೆಂಡು ಹೂವನ್ನು ಇಲ್ಲಿ ಎಲ್ಲ ದೇವರಿಗೆ ಇಡುವುದಿಲ್ಲ. ಅಂದರೆ ಈ ಕಡೆ ನಾವು ಚೆಂಡು ಹೂವನ್ನು ದೇವರಿಗೆ ಇಡುವುದಿಲ್ಲ. ನಾವೆಂತ ಮಾಡಬೇಕು ಅಂತ ಹೇಳಿದ್ರೆ, ನೀವು ಸೇವಂತಿಗೆ ಸಿಗ್ತದೆ, ಅರಶಿನ ಬಣ್ಣದ ಸೇವಂತಿಗೆ ಸಿಗ್ತದೆ, ಅದು ಕೂಡ ಸೇಮ್ ಮಾರಿಗೋಲ್ಡ್ ಅಂತ ಹೇಳಿದರೆ ಕೊಡ್ತಾರೆ ಅವರು. ಹತ್ತಿರ ಇರ್ತದೆ ನೋಡಿ 5 ಮಾರಿಗೋಲ್ಡ್ ಹೂವನ್ನು ತಗೊಳ್ಳಿ, ಆಯಿತಾ. ನೀವು ಮಾಮೂಲಿ ಎಂತ ಮಾಡ್ತೀರ ಅಂತ ಹೇಳಿದ್ರೆ, ಶುಕ್ರವಾರ ದಿವಸ ಕಲಶ ಇಟ್ಟು, ಅಂದರೆ ಎಲ್ಲರ ಮನೆಯಲ್ಲಿ ಕಲಶ ಇಡುವುದಿಲ್ಲ, ಕೆಲವರ ಮನೆಯಲ್ಲಿ ಕಲಶ ಇಡುವ ಶಾಸ್ತ್ರ ಇರುವುದಿಲ್ಲ, ಕೆಲವರು ಮನೆಯಲ್ಲಿ ಇಡ್ತಾರೆ. ನೀವು ಕಲಶ ಇಡಿ ಅಥವಾ ಬಿಡಿ, ಏನು ಮಾಡಬೇಕು ಅಂತ ಹೇಳಿದರೆ, ಶುಕ್ರವಾರ ದಿವಸ ಉಂಟಲ್ಲ ಕಾಮಾಕ್ಷಿ ದೀಪ ಒಂದು ಹಚ್ಚಿ ಇಡಿತು. ಕಾಮಾಕ್ಷಿ ದೀಪ ತಗೊಂಡ್ಬರುವಾಗ ಬೇಕಾದರೆ ನೋಡಬೇಕು ಏನಂತ ಹೇಳಿದ್ರೆ, ಇದು ಲಾಭ ನಷ್ಟ ಅಂದರೆ ಅದರಲ್ಲಿ ಹೀಗೆ ಇರ್ತದೆ ನೋಡಿ, ಅದನ್ನು ನೋಡಿಕೊಂಡು ತಗೊಬರಬೇಕು. ನಷ್ಟ ಇದ್ದರೆ ಇದು ದೀಪವನ್ನು ಮನೆಗೆ ತಗೊಬರಬೇಡಿ ಅಂತ. ನೀವು ಲೆಕ್ಕ ಮಾಡುವಾಗ ಉಂಟಲ್ಲ, ನಿಮಗೆ ಲಾಸ್ಟಲ್ಲಿ ಉಂಟಲ್ಲ, ಈ ಕಡೆಯಿಂದ ಲೆಕ್ಕ ಮಾಡಿದರೂ ಕೂಡ ಲಾಭನೇ ಬರಬೇಕು, ಈ ಕಡೆಯಿಂದ ಲೆಕ್ಕ ಮಾಡಿದರೂ ಕೂಡ ಲಾಭನೇ ಬರಬೇಕು. ಮತ್ತು ಇಲ್ಲಿಂದ ಮೇಲ್ಗಡೆಗೆ ಹೋಗುವಾಗ ಕೂಡ ಲಾಭನೇ ಬರಬೇಕು, ಈ ಕಡೆಯಿಂದ ಮೇಲ್ಗಡೆ ಹೋಗುವಾಗ ಕೂಡ ಲಾಭನೇ ಬರಬೇಕು. ಅಂಥದ್ದು ತಗೊಬನ್ನಿ. ಮತ್ತು ನಷ್ಟ ಇದ್ದಿದ್ದು ಕಾಮಾಕ್ಷಿ ದೀಪ ತಗೊಬರಬೇಡಿ. ನೀವು ಕಾಮಾಕ್ಷಿ ದೀಪವನ್ನು ದೇವರಿಗೆ ಹಚ್ಚಿ, ಅಂದರೆ ಲಕ್ಷ್ಮಿ ಎದುರಿಗೆ ಹಚ್ಚಿ, ಮತ್ತು ಎಂತ ಮಾಡಬೇಕು ಅಂತ ಹೇಳಿದರೆ, ನೀವು ಶ್ರೀಮನ್ನಾರಾಯಣನಿಗೆ ಕೂಡ ಖುಷಿ ಪಡಿಸ್ಬೇಕು ಅಂತ ಹೇಳ್ಕೊಂಡಾದರೆ ದೇವರಿಗೆ ಕೂಡ ಉಂಟಲ್ಲ, ಅಂದರೆ ನಾರಾಯಣನಿಗೆ ಕೂಡ, ಅಂದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಮಧ್ಯದಲ್ಲಿ ಕಾಮಾಕ್ಷಿ ದೀಪ ಇಟ್ಟು ಆ ಕಡೆ ಈ ಕಡೆ ನಾವು ಮಾಮೂಲಿ ದೀಪ ದೇವರಿಗೆ ದೀಪ ಇಡ್ತೇವಲ್ಲ, ಆ ದೀಪಕ್ಕೆ ಉಂಟಲ್ಲ, ಅಂದರೆ ನೀವು ಕಾಮಾಕ್ಷಿ ದೀಪಕ್ಕೆ ತುಪ್ಪದಲ್ಲಿ ದೀಪ ಹಚ್ತೀರಾ, ಆ ಕಡೆ ಈ ಕಡೆ 2 ದೀಪ ಇರ್ತೀರಲ್ವ, ಅದರಲ್ಲಿ ಎಂತ ಮಾಡಿ ಅಂತ ಹೇಳಿದ್ರೆ, ಆ ದೀಪಕ್ಕೆ ಉಂಟಲ್ಲ ಸ್ವಲ್ಪ ಅರಶಿನ ಪುಡಿಯನ್ನು ಮಿಕ್ಸ್ ಮಾಡಬೇಕು, ಆಯಿತಾ. ಕಾಮಾಕ್ಷಿ ದೀಪಕ್ಕೆ ಅಲ್ಲ, ಮತ್ತೆ ಬೇರೆ ದೀಪ ಇಡ್ತೀರ ನೋಡಿ, ಆ ದೀಪಕ್ಕೆ ಇದು ಅರಶಿನ ಪುಡಿಯನ್ನು ಮಿಕ್ಸ್ ಮಾಡಬೇಕು. ಅರಶಿನ ಅಂತ ಹೇಳಿದ್ರೆ ಹಳದಿ ಬಣ್ಣ ಅಂತ ಹೇಳಿದ್ರೆ ಇದು ವಿಷ್ಣುವಿಗೆ ತುಂಬ ಇಷ್ಟ ಅಂತ ಹೇಳ್ಕೊಂಡು, ಈ ಕಡೆಯಿಂದ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ದೀಪ ಹಚ್ಚಿ ಆದ ನಂತರ ಉಂಟಲ್ಲ, ನೀವು ಲಕ್ಷ್ಮೀ ಅಷ್ಟೋತ್ತರ ಹೇಳೋದಕ್ಕಿಂತ ಮುಂಚೆ 11 ಸಲ ಏನು ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಅಷ್ಟೋತ್ತರ ಹೇಳ್ತಾರೆ. ಅಷ್ಟೋತ್ತರ ಹೇಳೋದಕ್ಕಿಂತ ಮುಂಚೆ ಉಂಟಲ್ಲ, ನೀವು ದೇವರಿಗೆ ಅಂದರೆ ಫಸ್ಟ್ ಶ್ರೀಮನ್ನಾರಾಯಣನಿಗೆ ಬೇಡ್ಕೋಬೇಕು. ಫಸ್ಟು ಹೆಂಡತಿಗಿಂತ ಮುಂಚೆ ಗಂಡನಿಗೆ ಪೂಜೆ ಆಗಬೇಕು. ಆ ಕಾರಣಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು 11 ಸಲ ಹೇಳಿ, ಆಯಿತಾ. 11 ಸಲ ಹೇಳಿ, ಆ 11 ಸಲ ಹೇಳುವಾಗ ಎಂತ ಮಾಡಬೇಕು ಅಂತ ಹೇಳಿದರೆ, ನೀವು ಅದು ಅರಶಿನದ ಹೂ ಇಟ್ಕೊಂಡಿದ್ದೀರಿ ನೋಡಿ, ಅದನ್ನು ಬೇಕಾದರೆ ನೀವು ದೇವರಿಗೆ ಅಂದರೆ ಶ್ರೀಮನ್ನಾರಾಯಣನ ಪಾದಕ್ಕೆ ಹಾಕ್ಬೋದು. ನೀವು ವೆಂಕಟೇಶ್ವರ ಫೋಟೋ ಎಲ್ಲ, ಅಂದರೆ ನಿಮಗೆ ಒಟ್ಟು ವಿಷ್ಣುವಿನ ಯಾವ ರೂಪ ಆದರೂ ಕೂಡ ಪರವಾಗಿಲ್ಲ, ಆಯಿತಾ. ಆ ಫೋಟೋ ಉಂಟು ಈ ಫೋಟೋ ಉಂಟು ಅಂತಲ್ಲ, ನಿಮಗೆ ವಿಷ್ಣುವಿನ ಯಾವ ರೂಪದ ಫೋಟೋ ಇದ್ದರೂ ಕೂಡ ಪರವಾಗಿಲ್ಲ. ಆ ಫೋಟೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಹೂವನ್ನು ಹಾಕಿ, ಅಂದರೆ ಹೂವನ್ನು ಹಾಕಿ ಆಮೇಲೆ ಎಂತ ಮಾಡಬೇಕು ಅಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳಿ, ಆಯಿತಾ. ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳಿ, ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮೊಬೈಲಲ್ಲಾದರೂ ಕೇಳಿ ನೀವು, ಅಂದರೆ ತಪ್ಪು ಹೇಳಬಾರ್ದು, ಆ ಕಾರಣಕ್ಕೆ ಹೇಳಿದ್ದು. ಹಾಗೆ ಮಾಡಿದ ನಂತರ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಇದಾದ ನಂತರ ಉಂಟಲ್ಲ, ನೀವು ಉಂಟಲ್ಲ ಏನು ಮಾಡಬೇಕು ಅಂತಂದರೆ, ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಬೇಕು. ಮತ್ತು ಬೇರೆ ಯಾವ ಹಣತೆ ಕೂಡ ಆಗೋದಿಲ್ಲ, ಮಣ್ಣಿನ ಹಣತೆಯಲ್ಲೇ ಆಗಬೇಕು. ಮಣ್ಣಿನ ಹಣತೆ ಉಂಟಲ್ಲ, ಅದರಲ್ಲಿ ನಿಮಗೆ ಮೇಲ್ಗಡೆಯಿಂದ ಬತ್ತಿ ಬರೋ ಥರದ್ದು ದೀಪ, ಇದು ಬತ್ತಿ ಸಿಗ್ತದೆ. ಅಂದರೆ ನಾವು ಇವಾಗ ಇದು ದೇವಸ್ಥಾನದಲ್ಲೆಲ್ಲ ಉಂಟಲ್ಲ, ಇದು ಹಚ್ತೇವಲ್ಲ, ಅಂದರೆ ನಿಂಬೆ ಹಣ್ಣಿನ ದೀಪ ಹಚ್ತಾರೆ ನೋಡಿ, ಅದರಲ್ಲಿ ಮೇಲ್ಗಡೆಗೆ ಹೀಗೆ ಗೊಂಡೆ ಥರ ಬಂದಿದ್ದು ಸಿಗ್ತದೆ ನೋಡಿ ಬತ್ತಿ, ಆ ಥರದ ಬತ್ತಿಯಿಂದ 3 ದೀಪವನ್ನು ರೆಡಿ ಮಾಡ್ಕೊಳ್ಳಿ. ಅಂದರೆ ಮಣ್ಣಿನ ದೀಪ 3 ದೀಪವನ್ನು ರೆಡಿ ಮಾಡಿಕೊಂಡು, ಆ 3 ದೀಪದಲ್ಲಿ ಕೂಡ 2 ಲವಂಗ ಹಾಕಿ, ಆಯಿತಾ. ಪ್ರತಿಯೊಂದು ದೀಪದಲ್ಲಿ ಕೂಡ, ಅಂದರೆ ನೀವು ವಿಷ್ಣು ದೇವರಿಗೆ ಇಟ್ಟಿದ್ದೀರಿ ನೋಡಿ, ಆ ದೀಪ ಅಲ್ಲ, ಇದು ಬೇರೆಯೇ ಹಚ್ಚಬೇಕು, ಆಯಿತಾ. 3 ದೀಪ ಮಣ್ಣಿನ ದೀಪವನ್ನು, ಅಂದರೆ ಮಣ್ಣಿನ ಹಣತೆಯಲ್ಲಿ ದೀಪವನ್ನು
ತುಪ್ಪದಲ್ಲಿ ಬೇಕಾದರೆ ಹಚ್ಚಿ, ನಿಮ್ಮ ಹತ್ರ ತುಪ್ಪ ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಮಾಮೂಲಿ ದೇವರಿಗೆ ಯಾವ ಎಣ್ಣೆ ಹಚ್ಚಿದ್ರೆ ನೋಡಿ ಆ ಎಣ್ಣೆ ಆದರೂ ಕೂಡ ಪರವಾಗಿಲ್ಲ. ಎಂತ ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಲವಂಗ ಹಾಕಿ, ಎಣ್ಣೆಗೆ ಹಾಕಿ ಲವಂಗವನ್ನು ಹಾಕಿ ಉಂಟಲ್ಲ, ಆ ದೀಪವನ್ನು ಬೆಳಗಿಸಿ. ಅಂದರೆ ಆ ದೀಪವನ್ನು ಬೆಳಗಿಸಿ ಆದ ನಂತರ ಒಂದು ದೀಪವನ್ನು ಆಯಿತಾ, ನೀವು ಒಂದು ದೀಪವನ್ನು ಎಂತ ಮಾಡಬೇಕು ಅಂತ ಹೇಳಿದ್ರೆ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಅಂದರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಈಶಾನ್ಯ ದಿಕ್ಕು ಅಂತ ಹೇಳಿದ್ರೆ ಉಂಟಲ್ಲ, ಪೂರ್ವ ಮತ್ತು ಉತ್ತರದ ಸಂಧಿಯಲ್ಲಿ ಬರುವ ಜಾಗ. ಅಂದರೆ ಇದು ಪೂರ್ವ, ಸೂರ್ಯ ಉದಯಿಸ್ತಾರಲ್ವ, ಅದು ಜಾಗವನ್ನು ಪೂರ್ವ ದಿಕ್ಕು ಅಂತ ಹೇಳ್ತಾರೆ. ಈ ಕಡೆ ಬಂದರೆ ಉತ್ತರ ದಿಕ್ಕು ಆಯಿತಾ. ಆ ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಹೀಗೆ ಬರ್ತದೆ ನೋಡಿ, ಅದಕ್ಕೆ ನಾವು ಈಶಾನ್ಯ ದಿಕ್ಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಜಾಗದಲ್ಲಿ ಉಂಟಲ್ಲ ಭಾರವಾದ ವಸ್ತು ಎಲ್ಲ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಭಾರವಾದ ವಸ್ತುಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಉಂಟಲ್ಲ ನಿಮಗೆ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಅದು ಕೂಡ ಈಶಾನ್ಯ ದಿಕ್ಕಿನಲ್ಲಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಸಂಪಿರಬೇಕು, ಬಾವಿ ಇರಬೇಕು. ಬಾವಿ ನಮ್ಮ ಊರ ಕಡೆ ಎಲ್ಲರ ಮನೆಯಲ್ಲಿ ಕೂಡ ಇದು ಬಾವಿ ಉಂಟಲ್ಲ ಈಶಾನ್ಯ ದಿಕ್ಕಿನಲ್ಲೇ ಇರ್ತದೆ. ಹಾಗೆ ಸಂಪು ಕೂಡ ಹಾಗೆ ಈಶಾನ್ಯ ದಿಕ್ಕಿನಲ್ಲಿ, ಒಟ್ಟು ನೀರನ್ನು ಇರಬೇಕು ಆ ಜಾಗದಲ್ಲಿ. ಮತ್ತು ನಾವು ಈಶಾನ್ಯ ದಿಕ್ಕನ್ನು ಉಂಟಲ್ಲ ಇದನ್ನು ದೇವಮೂಲೆ ಅಂತ ಹೇಳ್ಕೊಂಡು ಕೂಡ ಕರಿತೇವೆ ಆಯಿತಾ. ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ದೇವಮೂಲೆಯಲ್ಲಿ ದೇವರ ಕೋಣೆ ಇದ್ದರೆ ದೇವರ ಕೋಣೆಯಲ್ಲೇ ಇಡಿ ಆಯಿತಾ. ಈ ಬತ್ತಿಯನ್ನು ಅಂದರೆ ನಾನು ಹೇಳಿದೆ ನೋಡಿ, ಒಂದು ದೀಪ, ಮಣ್ಣಿನ ದೀಪವನ್ನು ದೇವರ ಕೋಣೆಯಲ್ಲಿಯೇ ಇರಿ. ಆದರೆ ನಮ್ಮ ಬಾಡಿಗೆ ಮನೆಯಲ್ಲೆಲ್ಲ ನಮಗೆ ವಾಸ್ತು ಪ್ರಕಾರ, ಪಕ್ಕಾ ವಾಸ್ತು ಪ್ರಕಾರ ನಮಗೆ ಸಿಗುವುದಿಲ್ಲ. ಆ ಕಾರಣಕ್ಕೆ ನಿಮಗೆ ಯಾವುದು ಬಂದಿದೆ ನೋಡಿ ಆ ಜಾಗದಲ್ಲಿ ಒಟ್ಟು ಈಶಾನ್ಯ ದಿಕ್ಕಿನಲ್ಲಿ ಇಡಿ ಒಂದು ದೀಪವನ್ನು. ಮತ್ತೆ 2 ದೀಪವನ್ನು ಎಂತ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಹೊಸ್ತಿಲುಂಟಲ್ಲ, ಹೊಸ್ತಿಲಿಗೆ ಆ ಕಡೆ ಒಂದು ದೀಪ ಈ ಕಡೆ ಒಂದು ದೀಪ ಇಟ್ಟುಂಟಲ್ಲ, ಮಹಾಲಕ್ಷ್ಮಿಯನ್ನು ನೀವು ಇದು ಮಾಡಬೇಕು. ಪೂಜೆ ಮಾಡುವಾಗ ಹೇಳ್ಬೇಕು, ಮಹಾಲಕ್ಷ್ಮಿ ನಾವು ತುಂಬ ಕಷ್ಟಪಡ್ತಾ ಇದ್ದೇವೆ, ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದೇವೆ, ನೀವು ನನ್ನ ಮನೆ ಬಿಟ್ಟು ಯಾವ ಕಾರಣಕ್ಕೂ ಕೂಡ ಹೋಗಬಾರ್ದು, ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಯಲ್ಲೇ ನೆಲೆಸಬೇಕು ಅಂತ ಹೇಳ್ಕೊಂಡು ಹೇಳಿ ಆಯಿತಾ. ಆವಾಗ ನೋಡಿ ನಿಮ್ಮ ಆ ಕರ್ಪೂರದ್ದು ಘಮ ಕೂಡ ಬರ್ತಾ ಇರ್ತದೆ. ಮತ್ತು ಮಹಾಲಕ್ಷ್ಮಿ ಉಂಟಲ್ಲ, ಯಾರ ಮನೆಯಲ್ಲಿ ದೀಪ ಹಚ್ಚಿದಾರೆ ನೋಡಿ ಅಂತಹ ಮನೆಯನ್ನು ನೋಡಿಕೊಂಡು ಮನೆ ಒಳಗಡೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣಕ್ಕೆ ನೀವು ನಿಮ್ಮ ಮನೆಯ ಎದುರುಗಡೆ 2 ದೀಪವನ್ನು, ಅದು ಕೂಡ ಲವಂಗ ಹಾಕಿ ದೀಪವನ್ನು ಇಟ್ಟಿದ್ರೆ ಮಣ್ಣಿನ ಹಣತೆಯಲ್ಲಿ, ಮಹಾಲಕ್ಷ್ಮಿಗೆ ಖುಷಿ ಪಡ್ತಾಳೆ. ಅಂದರೆ ನನಗೆ ಇಷ್ಟು ಕಷ್ಟದಲ್ಲಿದ್ದರೂ ಕೂಡ ನೋಡಿ ನನಗೆ ದೀಪ ಹಚ್ಚಿ ನನ್ನನ್ನು ಕರಿತಿದ್ದಾರೆ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಆಯಿತಾ. ಅದ ನಂತರ ನಿಮ್ಮ ಕಷ್ಟ ಪರಿಹಾರ ಖಂಡಿತ ಆಗುತ್ತೆ. ಮಹಾಲಕ್ಷ್ಮಿ ಮನೆ ಒಳಗೆ ಬಂದಿದ್ದಕ್ಕೆ ಸಂಕೇತ ಯಾವುದು ಸಿಗ್ತದೆ ಅಂತ ಹೇಳ್ಕೊಂಡು ಕೂಡ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡ್ತೀನಿ, ಯಾವುದೆಲ್ಲ ಸಂಕೇತ ಕೊಡ್ತಾರೆ ಮಹಾಲಕ್ಷ್ಮಿ ಅಂತ. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಬರುವಾಗ ಕೂಡ ನಿಮಗೆ ಗೊತ್ತಾಗ್ತದೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ, ಅಥವಾ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕೂಡ ಗೊತ್ತಾಗ್ತದೆ. ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಇದು ಪ್ರತಿ ಶುಕ್ರವಾರ ಮಾಡಲಿಕ್ಕಾದರೆ ಈ ಕೆಲಸವನ್ನು ಮಾಡಿ. ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು 5 ಶುಕ್ರವಾರ ಆದರೂ ಕನಿಷ್ಠ ಆಯಿತಾ, ಯಾರಿಗೂ ಆಗದೇ ಇರೋದಿಲ್ಲ ಅಲ್ವಾ. ಅಂದರೆ ಒಂದು ದೀಪ 2 ದೀಪ, ಒಂದು 2 ಲವಂಗ ಹಾಕಿ ಹೊಸ್ತಿಲ ಬಳಿಯಲ್ಲಿ 2 ದೀಪ, ಅಥವಾ ಒಂದು ಈಶಾನ್ಯ ದಿಕ್ಕಿನಲ್ಲಿ ಒಂದು ದೀಪ ಇಡೋದು ಯಾರಿಗೂ ಕಷ್ಟ ಆಗೋದಿಲ್ಲ ಅಂತ ಹೇಳ್ಕೊಂಡು ನನ್ನ ಭಾವನೆ. ನಿಮಗೆ ಅದು ಕೂಡ ಕಷ್ಟ ಆಗ್ತದೆ, 5 ಶುಕ್ರವಾರ ಆದರೂ ಕನಿಷ್ಠ ಮಾಡಿ ಅಂತ ಹೇಳ್ಕೊಂಡು. ಆವಾಗ ನೋಡಿ ನಿಮಗೆ ಮಹಾಲಕ್ಷ್ಮಿ ಮನೆಯಲ್ಲೇ ನಿಲ್ಲಿಸ್ತಾಳೆ. ಮತ್ತು ಸಾಯಂಕಾಲ ಹೊತ್ತಿನಲ್ಲಿ ಯಾವ ಕಾರಣಕ್ಕೂ ಕೂಡ ದೇವರಿಗೆ ದೀಪ ಹಚ್ಚಿದ ನಂತರ ಆಯಿತಾ, ನಂತರ ನೀವು ಗುಡಿಸ್ಲಿಕ್ಕೆ ಹೋಗಬೇಡಿ, ಮನೆಯನ್ನು ಗುಡಿಸ್ಲಿಕ್ಕೆ ಹೋಗಬೇಡಿ. ಅದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಉಂಟು. ಯಾಕಂತ ಹೇಳಿದರೆ ರಾತ್ರಿ ಹೊತ್ತು ಗುಡಿಸ್ಬಾರ್ದು ಅಂತ ಹೇಳ್ಕೊಂಡು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಈ ಚಿಕ್ಕ ಚಿಕ್ಕ ಮೂಗುತಿ ಆಗಲಿ ಅಥವಾ ಚಿಕ್ಕದು ಕಿವಿದಾಗಲಿ ಏನಾದರೂ ಅಕಸ್ಮಾತಾಗಿ ಕೆಳಗಡೆ ಬಿತ್ತು. ಮುಂಚಿನ ಕಾಲದಲ್ಲೆಲ್ಲ ಕರೆಂಟ್ ಇರಲಿಲ್ಲ ಆಯಿತಾ, ಅವರೆಲ್ಲ ಎಂತ ಮಾಡ್ತಿದ್ರು ಅಂದರೆ ದೀಪದಲ್ಲೇ ಇದು ಮಾಡ್ತಾ ಇದ್ರಲ್ವ. ಆವಾಗ ಎಂತ ಆಗ್ತಿತ್ತು ಅಂತ ಹೇಳಿದರೆ, ಗುಡಿಸಿದ್ರೆ ಉಂಟಲ್ಲ ಆ ಚಿಕ್ಕ ಚಿಕ್ಕ ಮೂಗುತಿದಾಗಲಿ ಅಥವಾ ಚಿಕ್ಕದು ಕಿವಿದಾಗಲಿ ಅದು ಕಸದಲ್ಲಿ ಬಿದ್ದು ಹೋದರೂ ಕೂಡ ಗೊತ್ತಾಗೋದಿಲ್ಲ. ಅಂದರೆ ಅದಕ್ಕೆ ನಾವು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡೇ ಹೇಳ್ತಾರಲ್ಲ, ಆ ಕಾರಣಕ್ಕೆ ಅದು ಗುಡಿಸಿ ತಗೊಂಡು ಹೋಗಿ ಮುಲ್ಲೆಗೆ ಹಾಕಿ ಅದನ್ನು ಬಿಸಾಕಿದ್ರೆ ಅದ್ರ ಜೊತೆಗೆ ಒಡವೆ ಅದನ್ನ ಚಿನ್ನ ಬಿದ್ದಿದ್ದುಂಟಲ್ಲ ಅದು ಕೂಡ ಹೋಗ್ತದಲ್ಲ. ಆ ಕಾರಣಕ್ಕೆ ಕೂಡ ಹೇಳ್ತಾರೆ ಆಯಿತಾ. ನಾವು ಅಂದರೆ ಸೈಂಟಿಫಿಕ್ ರೀಸನ್ ನಾನು ಹೇಳಿದ್ದು, ಮತ್ತು ಯಾರಿಗೂ ಬೇಸರ ಮಾಡಲಿಕ್ಕೆ ಅಂತ ಹೇಳ್ಕೊಂಡಲ್ಲ. ಅಂದರೆ ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋದ್ಲು ಅಂದರೆ ಅದ್ರದ್ದು ಚಿನ್ನದ ಜೊತೆಗೆ ಹೋಗ್ತಾಳೆ ಅಂತ ಹೇಳ್ಕೊಂಡು, ಆ ಕಾರಣಕ್ಕೆ ಸಾಯಂಕಾಲ ಆದ ನಂತರ ಮನೆ ಗುಡಿಸಬಾರ್ದು ಅಂತ ಹೇಳ್ಕೊಂಡು ಹಿಂದಿನ ಕಾಲದವರು ಹೇಳಿದರು ಆಯಿತಾ. ನಮಗೆ ಅಂದರೆ ನಾವೆಲ್ಲ ಕೇಳೋದಿಲ್ಲ ಅಲ್ವಾ ಹಿರಿಯರ ಮಾತು, ಅದಕ್ಕೆ ಅವರು ನಮಗೆ ಸ್ವಲ್ಪ ಭಯ ಬೀಳಿಸ್ಲಿಕ್ಕೋಸ್ಕರ ಉಂಟಲ್ಲ, ನೀನು ಸಾಯಂಕಾಲ ಗುಡಿಸಿದ್ರೆ ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ, ನಿಮಗೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು, ಹಾಗಾದರೂ ಗುಡಿಸ್ಬಾರ್ದು ಅಂತ ಹೇಳ್ಕೊಂಡು ಆ ಥರ ಮುಂಚಿನ ಕಾಲದವರು ಮಾಡಿದ್ದು ಆಯಿತಾ. ಇವಾಗ ಕೂಡ ಹಾಗೆ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬರಬೇಕು. ಹಿಂದಿನ ಕಾಲದವರು ಒಂದು ಎಂತಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಯಾವುದಾದ್ರೂ ಒಂದು ಇದಿರ್ತದಲ್ಲ, ರೀಸನ್ ಇರ್ತದೆ. ಆ ಕಾರಣಕ್ಕೆ ಸುಮ್ಮನೆ ಯಾರು ಕೂಡ ಆ ಥರ ಮಾಡಲಿಕ್ಕೆ ಹೋಗೋದಿಲ್ಲ. ಸಾಯಂಕಾಲ ಹೊತ್ತು ಗುಡಿಸ್ಬೇಡಿ. ಊಟ ಮಾಡಿದ ಜಾಗದಲ್ಲಿ ಎಂಜಲಾಗಿದ್ದೆ ಉಂಟಲ್ಲ ಅದನ್ನು
ಟವಲಲ್ಲಿ ಅಂದರೆ ಒದ್ದೆ ಟವಲಲ್ಲಿ ಅದನ್ನೆಲ್ಲ ಒರೆಸಿ ಹೀಗೆ ತೆಗೀರಿ. ತೆಗೆದು ಮತ್ತು ಅನ್ನಕ್ಕೆ ಕೂಡ ಹಾಗೆ ಊಟ ಮಾಡಿದ ಎಂಜಲನ್ನು ಗುಡಿಸಿ ತೆಗಿಬಾರ್ದು. ಅನ್ನಕ್ಕೆ ಅನ್ನಪೂರ್ಣೇಶ್ವರಿಗೆ ಕೂಡ ಮರ್ಯಾದೆ ತೆಗೆದಾಗೆ ಆಗ್ತದೆ. ಆ ಕಾರಣಕ್ಕೆ ಒದ್ದೆ ಟವಲಿಂದ ತೆಗೆದು ಆಮೇಲೆ ಅದನ್ನು ಬಿಟ್ಟುಂಟಲ್ಲ ಮಾರನೇ ದಿವಸ ಬೆಳಿಗ್ಗೆ ಬೇಕಾದರೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆ ದಿವಸವೇ ಸಾಯಂಕಾಲ ಅಂದರೆ ನೀವು ಊಟ ಎಲ್ಲ ಆದ ನಂತರ ಅದನ್ನು ಚೆಂದ ಮಾಡಿ ಸಿಂಕಲ್ಲಿ ಆಗಲಿ ಅಥವಾ ಬಚ್ಚಲ ಮನೆಗೆ ತಗೊಂಡು ಚೆಂದ ಮಾಡಿ ತೊಳೆದು ಆಮೇಲೆ ಒಣಗಿಸ್ಬೋದು. ಇಷ್ಟು ಕೆಲಸ ಮಾಡಿ ಆವಾಗ ನೋಡಿ ನಿಮಗೆ ಮಹಾಲಕ್ಷ್ಮಿ ಖಂಡಿತ ನಿಮಗೆ ಒಲಿತಾಳೆ. ದೊಡ್ಡ ಕೋಟ್ಯಾಧೀಶರನ್ನಾಗಿ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಹೇಳೋದಿಲ್ಲ, ನೀವು ಮರ್ಯಾದೆಯಿಂದ ಬದುಕುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತಿದ್ದೇನೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಅಂದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ಹೀಗೇ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.